ಬಿಜೆಪಿಯ ಮಧ್ಯೆ ಈ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಯುದ್ಧನೇ ಅನ್ನಬಹುದು. ವಾರ್ ನಡೀತಾ ಇದೆ. ಕಾರಣ ಮೊನ್ನೆ ತಾನೇ ಈ ಗಣೇಶನ ಮೆರವಣಿಗೆಯ ಹೊರಟಂತ ಸಂದರ್ಭದಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತಲ್ಲ, 10 ಜನ ಮೃತಪಟ್ಟರಲ್ಲ, ಅಲ್ಲಿ ಪರಿಹಾರವನ್ನ ಘೋಷಣೆ ಮಾಡಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಸರಣಿ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ. ಪರಿಹಾರ ವಿಚಾರದಲ್ಲೂ ಕೂಡ ಮಲತಾಯಿ ಧೋರಣೆ ತೋರಿಸಿದ್ರ ಸಿಎಂ ಸಿದ್ದರಾಮಯ್ಯ ಅನ್ನೋದು ಪ್ರಶ್ನೆ. ಕರ್ನಾಟಕದ ಮೇಲಿಲ್ಲದ ಪ್ರೀತಿ ಬೇರೆ ರಾಜ್ಯದ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಅನಾಹುತ ಆದ್ರೆ, ಏನಾದ್ರೂ ಅವಘಡ ಆದ್ರೆ ಅಲ್ಪ ಪರಿಹಾರ ಘೋಷಣೆ ಮಾಡಿ ಸೈಲೆಂಟ್ ಆಗ್ಬಿಡ್ತಾರೆ. ಬೇರೆ ರಾಜ್ಯದಲ್ಲಿ ಸಮಸ್ಯೆ ಆಗ್ಬಿಟ್ರೆ ಕೋಟಿ ಕೋಟಿ ಪರಿಹಾರ ಕೊಡೋದು. ರಾಜ್ಯದ ಮೇಲೆ ಇಷ್ಟೇನಾ ಕಾಳಜಿ ಅಂತ ಬಿಜೆಪಿ ನಾಯಕರು ಟೀಕೆ ಮಾಡ್ತಿದ್ದಾರೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಕಾಂಗ್ರೆಸ್ ಬಿಜೆಪಿಯ ಪರಿಹಾರದ ಪೊಲಿಟಿಕ್ಸ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿರಂತರವಾಗಿ ಬಿಜೆಪಿ ನಾಯಕರು ಈ ಗಣೇಶ ಮೆರವಣಿಗೆಯಲ್ಲಿ ಆದಂತಹ ಅವಘಡ, ಅಲ್ಲಿ ಮೃತರ ಕುಟುಂಬಸ್ಥರಿಗೆ 5 ಲಕ್ಷ ಪರಿಹಾರ ಕೊಟ್ರಿ, ಬಟ್ ಹೆಚ್ಚಿನ ಪರಿಹಾರ ಕೇಳ್ತಾನೆ ಬಂದ್ರು ಕೂಡ ಡೋಂಟ್ ಕೇರ್ ಅನ್ನುವಂತಹ ಪರಿಸ್ಥಿತಿ. ಅದೇ ಬೇರೆ ರಾಜ್ಯದಲ್ಲಿ ಇಂತಹ ಬೆಳವಣಿಗೆಗಳಾದ್ರೆ, ಅವಘಡಗಳಾದ್ರೆ ಕೋಟಿ ಕೋಟಿ ಪರಿಹಾರ ಕೊಡೋದು ಯಾಕೆ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದ್ರೆ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಈ ಪರಿಹಾರದ ಪೊಲಿಟಿಕ್ಸ್ ಯಾಕಾಗಿ ಶುರುವಾಯಿತು, ಎಲ್ಲಿಂದ ಶುರುವಾಯಿತು, ಯಾಕೆ ಇದು ತಾರಕಕ್ಕೆ ಏರ್ತಾ ಇದೆ, ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾಸನ ಗಣೇಶ ವಿಸರ್ಜನೆ ದುರಂತದಲ್ಲಿ ಸಾವನ್ನಪ್ಪಿರೋರಿಗೆ 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಹೆಚ್ಚಿನ ಪರಿಹಾರಕ್ಕೆ ಒತ್ತಾಯ ಮಾಡಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ನೋ ಅಂದ್ಬಿಟ್ರು. ಬಿಜೆಪಿ ಅವರನ್ನು ಕೇಳಿದ ತಕ್ಷಣ ಪರಿಹಾರ ಕೊಟ್ಟು ಬಿಡಬೇಕಾ, ಅವ್ರ ಕಾಲದಲ್ಲೆಲ್ಲ ಅಷ್ಟು ಪರಿಹಾರ ಕೊಟ್ಟಿದ್ದಾರಾ, ಈ ರೀತಿ ಪ್ರಶ್ನೆಗಳನ್ನ ಸರಣಿಯಾಗಿ ಸಿಎಂ ಸಿದ್ದರಾಮಯ್ಯ ಮಾಡಿದ್ರು. ಹಿಮಾಚಲ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಎಂ ಪರಿಹಾರ ಘೋಷಣೆ ಮಾಡಿರೋದೇ ಈಗ ಈ ಬಾಕ್ಸ್ ಸಮರ ತಾರಕಕ್ಕೆ ಏರ್ತಾ ಇದೆ. ನೆರೆ ಪರಿಹಾರಕ್ಕಾಗಿ 5 ಕೋಟಿ ರೂಪಾಯಿ ಪರಿಹಾರದ ನಿಧಿ ಹಾಕಿ ಕೊಟ್ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ರಾಜ್ಯಕ್ಕೆ ಅನ್ಯಾಯ ಆಗಿದೆ, ನಮ್ಮ ನೆಲದಲ್ಲಿದ್ದವರು ಮೃತಪಟ್ಟಿದ್ದಾರೆ, ಆ ಕುಟುಂಬಸ್ಥರಿಗೆ ಆಸರೆ ಆಗೋದಕ್ಕೆ ಜಸ್ಟ್ 5 ಲಕ್ಷ ಪರಿಹಾರ. ಹೆಚ್ಚಿನ ಪರಿಹಾರ ಕೇಳಿದ್ರೆ ನೋ ಅಂತಾರೆ. ಜೊತೆಗೆ ಬಿಜೆಪಿ ಕಾಲದಲ್ಲಿ ಹೆಚ್ಚಿನ ಪರಿಹಾರ ಕೊಟ್ಟಿದ್ದಾರಾ, ಎಲ್ಲೆಲ್ಲಿ ಕೊಟ್ರು ಅದ್ರ ಎಕ್ಸಾಂಪಲ್ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ರು. ಬಟ್ ಇದೇ ವಿಚಾರಗಳು ಬೇರೆ ರಾಜ್ಯದಲ್ಲಿ ಇಂತಹ ಅವಘಡಗಳಾದಾಗ ನೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 5 ಕೋಟಿ ಪರಿಹಾರ ಕೊಡ್ತೀರಿ ಅಂತ ಆದ್ರೆ ರಾಜ್ಯದ ಮೇಲೆ ನಿಮಗೆ ಪ್ರೀತಿ ಇಲ್ವಾ, ಆ ಕಾಳಜಿ ಬೇರೆ ರಾಜ್ಯದ ಮೇಲೆ ಯಾಕೆ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ನಾವು ರೋಡ್ ಸೇಫ್ಟಿ ಆಕ್ಟ್ ಕಾನೂನುಗಳನ್ನು ಮಾಡಿದ್ದೀವಿ. ಡ್ರೈವರ್ಗಳು ಅವರ ತಪ್ಪುಗಳಿಂದ ಆಕ್ಸಿಡೆಂಟ್ಗಳಾದರೆ ಸರ್ಕಾರ ಹೆಂಗೆ ಹೊಣೆಗಾರಿಕೆ ಮಾಡ್ತದೆ? ಎಲ್ಲಿ ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ತಗೋತೀವಿ. ನಿನ್ನೆ ಲಾರಿ ಕ್ಯಾಂಟರ್ ಆಕ್ಸಿಡೆಂಟ್ ಆಗಿ ಒಳಗಡೆ ನುಗ್ಗಿರೋದು. ಪಾಪ ನಾನು ಅವರಿಗೆ ಸತ್ತವರಿಗೆ ಗೌರವ ಸೂಚಿಸ್ತಕ್ಕಂಥ ಕೆಲಸ ಮಾಡ್ತೇನೆ. ಅವರು ಕುಟುಂಬದ ವರ್ಗದವರಿಗೆ ಅವರು ಸಾವಿನ ದುಃಖ ಬರೆಸ್ತಕ್ಕಂಥ ಕೆಲಸ. ನಾನು ಎಲ್ಲ ಕೃಷ್ಣ ಬೈರೇಗೌಡನಿಗೆ ಬೆಳಗ್ಗೆ ಹೋಗಿ ಅವನ್ನೆಲ್ಲ ಭೇಟಿ ಮಾಡಿ ಪರಿಹಾರ ಘೋಷಣೆ ಮಾಡುವಂತ ಹೇಳಿದ್ದೇನೆ. ಕೃಷ್ಣ ಬೈರೇಗೌಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಅವ್ರಿಗೆ ಹೋಗಿ ಕೇಳಿದ್ದೆ. ಅವ್ರು ಹೋಗಿ ಮಾಡಿದ್ದಾರೆ. 5 ಲಕ್ಷ ಮಾಡಿದ್ದಾರೆ, ಬಟ್ ಬಿಜೆಪಿ 10 ಲಕ್ಷ ಆಗಬೇಕು ಅಂತ ಕೇಳ್ತಾ ಇದ್ದಾರೆ. 10 ಲಕ್ಷ ಪರಿಹಾರ ಅವ್ರು ಎಷ್ಟು ಕೊಟ್ಟಿದ್ರು? ಸೆಂಟ್ರಲ್ ಗೌರ್ಮೆಂಟ್ PM 2 ಲಕ್ಷ ಅನೌನ್ಸ್ ಮಾಡಿದ್ದಾರೆ. ಸೊ ಇವ್ರು 5 ಲಕ್ಷ ಮಾಡಿದ್ರೆ 10 ಲಕ್ಷ ಮಾಡಿರ್ತಾರೆ. ಸರಿಯಪ್ಪ, ಇವ್ರ ಕಾಲದ ಅಧಿಕಾರದಲ್ಲಿ ಇದ್ರಲ್ಲ, ಹಾಗೆ ಎಷ್ಟು ಮಾಡಿದ್ರು ಕೇಳ್ದೇನಪ್ಪ ಅದನ್ನ? ಕೇಳ್ತಾ ಇದ್ವಿ ಸರ್, ಹಾಗಿದ್ದ ಕೇಳ್ತಾ ಇದ್ವಿ. ಮತ್ತೆ ಮಾಡಿಲ್ವಲ್ಲ ಅವರು. ಹೆಚ್ಚಾಗಿ ಕೊಟ್ಟಿದ್ರೆ ಪರವಾಗಿಲ್ಲ ಅಂತ ಅನ್ಬೋದಾಗಿತ್ತು. ಪರಿಹಾರ ಕೊಡೋದು ಅವ್ರನ್ನ ಸತ್ತದವ್ರಿಗೆ ನಾವು ವಾಪಸ್ ತರ್ತೀವಿ
ಅಥವಾ ಅದಕ್ಕೆ ಪರಿಹಾರ ಅಂತಲ್ಲ. ಇದು ಸರ್ಕಾರ ಮೊದಲಿಂದಲೂ ಕೂಡ ಕೊಡ್ತಾ ಬಂದಿದೆ. ಅವರ ಕುಟುಂಬ ವರ್ಗದವರಿಗೆ ಅವರಿಗೆ ಸಾಂತ್ವನ ಹೇಳಲಿಕ್ಕೋಸ್ಕರವಾಗಿ ಈ ಥರದ್ದು ಮಾಡ್ತೀವಿ. ಹಾಗಂತೇಳಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದುರ್ಗೇಶ್ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಈಗ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಕ್ಸಮರ. ಈಗ ರಾಜ್ಯದಲ್ಲಿ ಇಂತಹ ಅವಘಡಗಳಾದಾಗ ಇಲ್ಲೂ ಹೆಚ್ಚಿನ ಪರಿಹಾರ ಕೊಡಬೇಕಾಗಿತ್ತು. ಹಂಗಂದ ಮಾತ್ರಕ್ಕೆ ಬೇರೆ ರಾಜ್ಯದಲ್ಲಿ ನೆರೆ ಪರಿಹಾರ ಕೊಡಬಾರ್ದು ಅಂತ ಅಲ್ಲ. ಯಾಕಂದ್ರೆ ರಾಜ್ಯಗಳ ಸಮಸ್ಯೆಗಳಿದ್ದಾಗ ಪರಿಹಾರ ಕೊಡೋದು, ಒಬ್ರಿಗೊಬ್ರು ಸಹಾಯ ಮಾಡೋದು ಎಲ್ಲವೂ ಕೂಡ ಸಹಜ. ಆದ್ರೆ ಈ ಮಲತಾಯಿ ಧೋರಣೆ ಯಾಕೆ ಅನ್ನೋದು ಪ್ರಶ್ನೆ ಆಗ್ತಾ ಇರೋದು. ಖಂಡಿತ ಶ್ರುತಿ, ಏನು CM ಸಿದ್ದರಾಮಯ್ಯ ಅವರು ಏನು ಪರಿಹಾರ ನೀಡುವಲ್ಲಿ ತಾರತಮ್ಯ ಮಾಡ್ತಿದ್ದಾರೆ, ಅದರಲ್ಲೂ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋಂಥ ಮಾತನ್ನು BJP ಮತ್ತು JDS ಇದೀಗ ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಹಾಸನದ ಘಟನೆಯನ್ನು ನೋಡೋದಾದರೆ ಒಂದು 10 ಜನರು ಸಾವನ್ನಪ್ಪಿರುವಂಥದ್ದು. ಅದರಲ್ಲೂ ಕೂಡ ಲಾರಿ ದುರಂತದಲ್ಲಿ ಕುಟುಂಬಸ್ಥರು ಅವರನ್ನು ಕಳೆದುಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ತಾರತಮ್ಯ ಆಗ್ತಿದೆ ಅನ್ನುವಂಥ ಆರೋಪವನ್ನು ಇದೀಗ BJP ಮತ್ತು JDS ಮಾಡ್ತಿದೆ. ಪ್ರಮುಖವಾಗಿ ಗಮನಿಸಿ ನೋಡೋದಾದರೆ ಏನು CM ಪರಿಹಾರ ನಿಧಿಯಿಂದ 5 ಲಕ್ಷ ಘೋಷಣೆ ಮಾಡೋದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಕೂಡ ಏನು ನೆರೆ ರಾಜ್ಯಗಳಲ್ಲಿ ಆಗಿರುವಂಥ ದುರಂತಗಳಿಗೆ ರಾಜ್ಯ ಸರ್ಕಾರ ಕೋಟಿ ಅನುದಾನವನ್ನು ಕೊಡುತ್ತೆ. ಆದರೆ ರಾಜ್ಯದಲ್ಲಿ ಆಗುವಂಥ ಅನಾಹುತಗಳಿಗೆ ಕೇವಲ 5 ಲಕ್ಷಕ್ಕೆ ಸೀಮಿತವಾಗಿ ಪರಿಹಾರ ಧನವನ್ನು ಘೋಷಣೆ ಮಾಡಿರುವಂಥದ್ದು ಬಹಳ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ನಾವು ಗಮನಿಸಬೇಕಾದ ಅಂಶ ಏನಂತಂದರೆ, ಕೇರಳದಲ್ಲಿ ಏನು ವಯನಾಡು ಕ್ಷೇತ್ರದಲ್ಲಿ ಆನೆ ತುಳಿತಕ್ಕೊಳಗಾಗಿ ಸಾವನ್ನಪ್ಪಿದ ವ್ಯಕ್ತಿಗೆ 15 ಲಕ್ಷ ಪರಿಹಾರವನ್ನು ಕೊಡ್ತಾರೆ. ಅದರ ಜೊತೆಗೆ ಅಲ್ಲಿ ಆದಂಥ ಪ್ರವಾಹದ ಸಂದರ್ಭದಲ್ಲಿ ಪ್ರತಿಯೊಂದು ಮನೆಗೆ 10 ಲಕ್ಷ ಪರಿಹಾರವನ್ನು ನೀಡ್ತಾರೆ. ಆದರೆ ರಾಜ್ಯದಲ್ಲಿ ಮಾತ್ರ ಪ್ರವಾಹದಿಂದ ಮನೆಗಳಿಗೆ ಹಾನಿಯಾದಾಗ 5 ಲಕ್ಷ ಪರಿಹಾರವನ್ನು ನೀಡುವಂಥದ್ದು. SDRFನ ಒಂದು ಈ ನಿಧಿಯ ಮೂಲಕ 5 ಲಕ್ಷ ಪರಿಹಾರವನ್ನು ನೀಡಲಾಗುತ್ತೆ. ರಾಜ್ಯ ಸರ್ಕಾರ ನೆರೆ ರಾಜ್ಯದಾಗಿರುವಂಥ ಕೇರಳದಲ್ಲಿರುವಂಥ ಮನೆಗಳ ನಿರ್ಮಾಣಕ್ಕೆ 10 ಲಕ್ಷ ಕೊಡುತ್ತೆ. ಇಲ್ಲಿ ರಾಜ್ಯದಲ್ಲಿ 5 ಲಕ್ಷ ಕೊಡುತ್ತೆ ಅನ್ನುವಂಥ ಒಂದು ಆರೋಪ ಇರುವಂಥದ್ದು. ಅದರ ಜೊತೆಗೆ ಯಾರಾದರೂ ಸಾವನ್ನಪ್ಪಿದಾಗ ಕೂಡ ಪರಿಹಾರ ನಿಧಿಯಿಂದ 5 ಲಕ್ಷ ಹಣವನ್ನು ಕೊಡ್ತಾರೆ. ಇದೇ ರೀತಿ ಹಿಮಾಚಲ ಪ್ರದೇಶದಲ್ಲೂ ಕೂಡ ಈಗ 5 ಕೋಟಿ ಅನುದಾನವನ್ನು ಪರಿಹಾರ ಧನವನ್ನು ಘೋಷಣೆ ಮಾಡಿರುವಂಥದ್ದು ಶ್ರುತಿ. ಇದಕ್ಕೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯದಲ್ಲಿ ಸಾವನ್ನಪ್ಪಿದ ಕುಟುಂಬಸ್ಥರಿಗೆ ಪರಿಹಾರವಾಗಿ ನೀಡೋದಕ್ಕೆ 5 ಲಕ್ಷ ಕೊಡ್ತಾರೆ, ನೆರೆ ರಾಜ್ಯದಲ್ಲಿ 5 ಕೋಟಿ ಕೊಡ್ತಾರೆ ಅಂತಂದರೆ ಇದು ಕಾಂಗ್ರೆಸ್ನ ದ್ವಂದ್ವ ನೀತಿ ಅನ್ನುವಂಥದ್ದು ಬಹಳ ಸಾಬೀತಾಗ್ತಿರುವಂಥದ್ದು. ಇದೇ ವಿಚಾರವನ್ನು JDS ಮತ್ತು BJP ಅಸ್ತ್ರವಾಗಿ ತೆಗೆದುಕೊಳ್ತಾ ಇದೆ. ಅದರಲ್ಲೂ ಕೂಡ CM ಸಿದ್ದರಾಮಯ್ಯ ಈ ಒಂದು ಪರಿಹಾರ ನಿಧಿಯನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಜನರು ಮನವಿ ಮಾಡಿದರೆ BJPಯವರ ಕಾಲದಲ್ಲಿ ಎಷ್ಟು ಕೊಟ್ಟಿದ್ರು ಅನ್ನುವಂಥ ಮಾತನ್ನು ಹೇಳಿರೋದು ಕೂಡ ಸಾಕಷ್ಟು ಖಂಡನೀಯವಾಗಿರುವಂಥದ್ದು. ಯಾಕಂತಂದರೆ ರಾಜ್ಯದ ಜನರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು. ಅದರಲ್ಲೂ ಕೂಡ ಪರಿಹಾರ ನಿಧಿ ವಿಚಾರದಲ್ಲಿ ಈ ರೀತಿಯ ತಾರತಮ್ಯ ಮಾಡ್ತಿರೋದಂಥದ್ದು ಸರಿಯಲ್ಲ ಅನ್ನುವಂಥದ್ದು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಹಾಸನದಲ್ಲಿ ಲಾರಿ ದುರಂತದಲ್ಲಿ ಸಾವನ್ನಪ್ಪಿದ ಏನು ಕುಟುಂಬಸ್ಥರ ಅವರು ಜನರಿದ್ದಾರೆ, ಆ ಜನರ ಕುಟುಂಬಸ್ಥರಿಗೆ ಹೆಚ್ಚಿನ ಪರಿಹಾರವನ್ನು ನೀಡಬೇಕು ಅನ್ನುವಂಥ ಒತ್ತಾಯವನ್ನು JDS ಮತ್ತು BJP ಮಾಡ್ತಿರುವಂಥದ್ದು. ರಾಜ್ಯ ಸರ್ಕಾರ ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹೆಚ್ಚಿನ ಪರಿಹಾರವನ್ನು ನೀಡುತ್ತಾ ಅನ್ನೋದು ಒಂದು ಕಡೆ ಆದರೆ, ಪರಿಹಾರದ ಪಾಲಿಟಿಕ್ಸ್ ಇದೀಗ ಜೋರಾಗಿರುವಂಥದ್ದು ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ಪರಿಹಾರ ಕೇಳೋದ್ರಲ್ಲಿ ತಪ್ಪಲ್ಲ, ಆದ್ರೆ ನಿಮ್ ಕಾಲದಲ್ಲಿ ಏನಾಗಿತ್ತು, ನೀವೆಷ್ಟು ಕೊಟ್ಟಿದ್ರಿ, ಇಂಥ ನಿರ್ಲಕ್ಷ್ಯದ ಧೋರಣೆಯ ಮಾತುಗಳು ಯಾಕೆ CM ಬಾಯಿಂದ ಬಂತು? ರಾಜ್ಯ ಅಂದ್ರೆ ಅಷ್ಟರ ಮಟ್ಟಿಗೆ ತಾತ್ಸಾರನ ನಿಮಗೆಲ್ಲ? ಇಂಥ ಪ್ರಶ್ನೆಗಳು BJP ನಾಯಕರು ಬಿಡಿ, ಮುಂದೊಂದು ದಿನ ಸಾರ್ವಜನಿಕರೇ ಕೇಳ್ಬಿಡ್ತಾರೆ ಅಂತ, ಅದಕ್ಕೆಲ್ಲ ಉತ್ತರ ಕೊಡ್ಬೇಕಾಗತ್ತೆ.